ಅದು ಎಂತ ಮನುಷ್ಯನಿಗಾದ್ರೂ ಎದೆ ಜಲ್ಲೆನಿಸುವ ದೃಶ್ಯ. ಮಹಿಳೆಯೊಬ್ಬಳ ಮೃತದೇಹವನ್ನ ಕೈಕಾಲು ಕಟ್ಟಿದ ಪರಿಸ್ಥಿತಿಯಲ್ಲಿ ಚರಂಡಿಯ ಒಳಗೆ ಬಿಸಾಡಲಾಗಿತ್ತು. ಅದರ ದುರ್ವಾಸನೆಯನ್ನ ಗಮನಿಸಿದಂತಹ ಸ್ಥಳೀಯರು ಮೃತದೇಹವನ್ನ ಗಮನಿಸಿ ಸ್ಥಳೀಯ ಪೊಲೀಸ್ ಠಾಣೆಯಾದ ಸರ್ಜಾಪುರ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ನೀಡಿದ್ರು. ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿದ್ರು. ಆದ್ರೂ ಕೂಡ ಆ ಮಹಿಳೆಯ ಬಗ್ಗೆ ಯಾವುದೇ ರೀತಿಯಾದಂತಹ ಸುಳಿವು ಪತ್ತೆಯಾಗಲಿಲ್ಲ. ಆಕೆಯ ಕೊಲೆ ಯಾವ ಕಾರಣಕ್ಕೆ ನಡೆಯಿತು ಅನ್ನೋದು ಗೊತ್ತಾಗ್ಲಿಲ್ಲ. ಸುಮಾರು 12-13 ದಿನಗಳ ನಂತರ ಆ ಬಾಡಿಯ ಸುಳಿವು ಪೊಲೀಸರಿಗೆ ಸಿಗುತ್ತೆ. ಆಗ ಕಂಡು ಬಂದಂತೆ ಒಂದು ಆಘಾತಕಾರಿ ವಿಷಯ. ಆ ಸಮಯದಲ್ಲಿ ಹೊರ ಬಂದಿದ್ದೆ ಒಂದು ಆಘಾತಕಾರಿ ವಿಷಯ. ಆ ಮಹಿಳೆಯ ಹೆಸರು ರುಮೇಶ್ ಖಾತೂನ್. ಆಕೆಯ ಪತಿ ಮೊಹಮ್ಮದ್ ನಸೀಂ. ಆ ಮೊಹಮ್ಮದ್ ನಸೀಂನಿಂದಲೇ ಈ ರುಮೇಶ್ ಖಾತೂನ್ ಕೊಲೆಯಾಗಿತ್ತು. ಪ್ರತಿ ಬಾರಿಯೂ ಪತ್ನಿಯ ಶೀಲವನ್ನ ಶಂಕಿಸಿ ಜಗಳವನ್ನ ಮಾಡ್ತಿದ್ದ ಈ ಪತಿ ಕಳೆದ ತಿಂಗಳು 11ನೆಯ ತಾರೀಕು ಕೂಡ ಆಕೆಯೊಂದಿಗೆ ಜಗಳವನ್ನ ತೆಗೆದಿದ್ದ. ಜಗಳ ವಿಕೋಪಕ್ಕೆ ತಿರುಗಿ ಆಕೆಯ ಉಸಿರನ್ನ ಗಟ್ಟಿಸಿ ಆತ ಕೊಲೆಯನ್ನ ಮಾಡಿ ಆಕೆಯ ದೇಹವನ್ನ ಕಟ್ಟಹಾಕಿ ಚರಂಡಿಗೆ ವಿವಸ್ತ್ರಗೊಳಿಸಿ ಎಸೆದು ಹೋಗಿದ್ದ. ಆದ್ರೆ ಈ ರೀತಿಯ ಕೃತ್ಯವನ್ನ ಎಸಗಿದವನೇ ಆತ ನೇರವಾಗಿ ಹೊರಟಿದ್ದು ಆತನ ಹುಟ್ಟೂರು ಬಿಹಾರಕ್ಕೆ. ಇವರಿಬ್ರು ಕೂಡ ಬಿಹಾರ ಮೂಲದವರು. ಇಲ್ಲಿ ಬಂದು ಮದುವೆಯಾಗಿ ಪೇಂಟಿಂಗ್ ಕೆಲಸವನ್ನ ಮಾಡಿ ಜೀವನವನ್ನ ನಡೆಸ್ತಿದ್ರು. ಅದಾಗಲೇ ಈ ಮೊಹಮ್ಮದ್ ನಸೀಂಗೆ 2 ಮದುವೆ ಆಗಿತ್ತು. ಈ ಖಾತೂನ್ ಆತನ 2ನೆಯ ಪತ್ನಿ. ಆತ ಬಿಹಾರಕ್ಕೆ ಹೋಗಿದ್ದಾನೆ ಎನ್ನುವ ಮಾಹಿತಿಯನ್ನ ಪಡೆದ ಪೊಲೀಸರು ನೇರವಾಗಿ ಬಿಹಾರಕ್ಕೆ ಹೋಗಿದ್ರು. ಆದ್ರೆ ಬಿಹಾರದಲ್ಲಿ ಪೊಲೀಸರ ಕೈಗೆ ಸಿಗದೆ ಸತಾಯಿಸ್ತಿದ್ದ ಈ ಆರೋಪಿ ಮೊಹಮ್ಮದ್ ನಸೀಂ. ಆದ್ರೆ ಇನ್ನೊಂದು ಆಶ್ಚರ್ಯಕರ ವಿಷಯ ಪೊಲೀಸರ ಬೆಳಕಿಗೆ ಬಂದಿತ್ತು. ಅದುವೇ ಈ ಮೊಹಮ್ಮದ್ ನಸೀಂ 3ನೇ ಮದುವೆಯನ್ನು ಸಹ ಆಗಿದ್ದ. ಇಲ್ಲಿ 2ನೇ ಪತ್ನಿಯನ್ನ ಕೊಲೆ ಮಾಡಿ ನೇರವಾಗಿ ಬಿಹಾರಕ್ಕೆ ಹೋಗಿದ್ದ ಈ ಆರೋಪಿ ಅಲ್ಲಿ 3ನೇ ಮದುವೆಯಾಗಿದ್ದ ವಿಷಯ ಪೊಲೀಸರಿಗೆ ತಿಳಿದು ಬಂದಿತ್ತು. ಆವಾಗ ಮಾಡಿದ್ದೆ ಪೊಲೀಸರು ಒಂದು ಕಿಲಾಡಿ ಉಪಾಯ. ಅದು ಏನಂತ ಹೇಳಿದ್ರೆ ಆ 3ನೆಯ ಪತ್ನಿಯ ಮೂಲಕ ಆರೋಪಿಯನ್ನ ಸೆರೆ ಹಿಡಿಯುವ ಸಂಚು ರೂಪಿಸಿದ್ರು ಸರ್ಜಾಪುರ ಪೊಲೀಸರು. 3ನೆಯ ಪತ್ನಿಯ ಬಳಿ ಮಾತನಾಡಿದಂತಹ ಪೊಲೀಸರು ಈಗಾಗಲೇ ಈತನಿಗೆ 2 ಜನ ಪತ್ನಿಯರಿದ್ದಾರೆ, 2ನೆಯ ಪತ್ನಿ ನಮ್ಮ ಜೊತೆಗೆ ಇದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಆಕೆಯ ಮುಂದೆ ಇಟ್ಟು ಆರೋಪಿಯನ್ನ ಆಕೆಯ ಮುಖಾಂತರ ಪೊಲೀಸರ ಕಡೆಗೆ ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಬಲೆಗೆ ಬಿದ್ದಂತಹ ಈ ಆರೋಪಿ ಮೊಹಮ್ಮದ್ ನಸೀಂ ಪೊಲೀಸರ ಬಲೆಗೆ ಬೀಳ್ತಾನೆ, ಪೊಲೀಸರ ಬಳಿ ಸೆರೆಯಾಗ್ತಾನೆ. ಅದಾದ ನಂತರ ಬೆಂಗಳೂರಿಗೆ ಕರೆತಂದ ಪೊಲೀಸರು ಆತನನ್ನ ವಿಚಾರಣೆಯನ್ನ ನಡೆಸಿ ಸದ್ಯಕ್ಕೆ ಆತನನ್ನ ಜೈಲಿಗಟ್ಟಿದ್ದಾರೆ. ಹೀಗೆ ವಿಚಿತ್ರವಾಗಿ ತನ್ನ 2ನೇ ಪತ್ನಿಯನ್ನ ಕೊಲೆ ಮಾಡಿದ ಈ ಆರೋಪಿಯ ಸಂಚು ಮನ ಕಲುಕುವ ದೃಶ್ಯವಾದ್ರೆ, ಇನ್ನೊಂದು ಕಡೆ ತನ್ನ ಮಕ್ಕಳನ್ನ ಕರೆದುಕೊಂಡು ಹೋಗಿ ಬಿಹಾರದಲ್ಲಿ 3ನೇ ಮದುವೆಗೆ ಮುಂದಾಗಿದ್ದು ಆತನ ಬಂಡತನಕ್ಕೆ ಸಾಕ್ಷಿಯೇ ಸರಿ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆಗೆ ಶರತ್, ಅಶ್ವವೇಗ ನ್ಯೂಸ್, ಬೆಂಗಳೂರು.